ಭಾರತೀಯ ಜನತಾ ಪಕ್ಷವು ದಲಿತ ಸಮುದಾಯದ ಮುಖಂಡರಾದ ಚಲುವಾದಿ ನಾರಾಯಣಸ್ವಾಮಿಯವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ನೀಡಿರುವುದು ದಲಿತ ಸಮುದಾಯಕ್ಕೆ ಬಿಜೆಪಿ ಪಕ್ಷ ಒಂದು ಶಕ್ತಿ ನೀಡಿದಂತೆ ಎಂದು ದಲಿತ ಬಿಜೆಪಿ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನೀಲಸಂದ್ರ ಸದಾನಂದರವರು ತಿಳಿಸಿದರು. ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎನ್ಡಿಎ ಪಕ್ಷದಿಂದ ಬಿಜೆಪಿ ಚಿಹ್ನೆಯಿಂದ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧಿಸಿದರೆ ಗೆಲುವು ಖಚಿತ ಎಂದು ಕೇಂದ್ರದ ವರಿಷ್ಠ ಸಹಿತ ಕುಮಾರಸ್ವಾಮಿ ಅವರಿಗೆ ಈ ಒಂದು ಕ್ಷೇತ್ರ ಉಳಿಸ್ಕೊಳ್ಬೇಕು. ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ ಈ ಅಭ್ಯರ್ಥಿ ಯಾರಾದರೂ ಗೆಲುವು. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನಲ್ಲಿ ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರಬಲವಾದ ಅಭ್ಯರ್ಥಿ ಅಂದರೆ ಯೋಗೀಶ್ವರ್ ಅಂತೇಳಿ ಇವತ್ತು ಎಲ್ಲ JDSನ ಕಾರ್ಯಕರ್ತರು, ಸ್ಥಳೀಯ ಕಾರ್ಯಕರ್ತರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಹಂಗಾಗಿ ಈ ವಿಚಾರ ಎಲ್ಲ ನಮ್ಮ ನಾಯಕರಾದಂಥ ಕೇಂದ್ರ ಮಂತ್ರಿಗಳಿಗೆ ಗೊತ್ತಿದೆ. ಹಂಗಾಗಿ NDA ಅಭ್ಯರ್ಥಿಯಾಗಿ ಯೋಗೀಶ್ವರ್ ಅವರನ್ನೇ ಮಾಡ್ತಾರೆ ಅಂತೇಳಿ ನಾವೆಲ್ಲ ಭರವಸೆ. ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತೀರಿ? ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ತೀರ್ಮಾನಕ್ಕೆ ಬದ್ಧರಾಗಿತ್ತು. ದಯವಿಟ್ಟು ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಸಮಸ್ಯೆ ಇಲ್ಲ. ಯಾಕೆ ನಮಗೆ ನಂಬಿಕೆ ಇದೆ, ನಮ್ಮ ನಾಯಕರ ಬಗ್ಗೆ ನಂಬಿಕೆ ಇದೆ. ಅವರು ಇಡೀ ತಾಲೂಕಿನಲ್ಲಿ ಜನಗಳ ಜೊತೆಯಲ್ಲೇ ಬರ್ತಿದ್ದಾರೆ. ಹಂಗಾಗಿ ನಮ್ಮ ನಾಯಕರಿಗೇ ಅಭ್ಯರ್ಥಿ ಮಾಡ್ತಾರೆ. ಸರ್, JDS ಚಿಹ್ನೆಯಲ್ಲೇ ನಿಂತ್ಕೋಬೇಕು ಅಂದರೆ ಏನು ಮಾಡ್ತೀರಿ ಸರ್? ಏನಿಲ್ಲ, ಏಕೆಂದರೆ